Hi everyone, welcome to Eco Learning Classes. This is Professor Geeta Mahesh. So dear students, ಇವತ್ತು ನಾವು ಬೆನಿಫಿಟ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದು 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವೇನ್ ಮಾಡಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮೀನಿಂಗ್ ಬರೀಬೇಕಾಗತ್ತೆ. ವಾಟ್ ಯು ಮೀನ್ ಬೈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ವಿತೌಟ್ ಯೂಸಿಂಗ್ ಕೆಮಿಕಲ್ಸ್, ಆಯ್ತಾ, ಮಾಡೋ ಅಂತ ಫಾರ್ಮಿಂಗ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾನೆ ಹೇಳ್ತೀವಿ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಾಗಿರುತ್ತೆ, ಇದು ಫಾರ್ಮ್ ಆಫ್ ಅಗ್ರಿಕಲ್ಚರ್. ಇಟ್ ಡಿಪೆಂಡ್ಸ್ ಆನ್ ಟೆಕ್ನಿಕ್ಸ್ ಸಚ್ ಆಸ್ ಕ್ರಾಪ್ ರೊಟೇಷನ್ ಅಥವಾ ಗ್ರೀನ್ ಮ್ಯಾನ್ಯೂರ್, ಬಯಾಲಜಿಕಲ್ ಪೆಸ್ಟ್ ಅಂಡ್ ಕಾಂಪೋಸ್ಟ್ ಆರ್ ಯೂಸ್ಡ್. ನೋಡಿಲಿ, ನಾವೇನು ಮಾಡ್ತೀವಿ, ಕ್ರಾಪ್ ರೊಟೇಷನ್ ಅಂದರೆ ಒಂದು ಸರಿ ನಾವು ಒಂದು ಕ್ರಾಪ್, ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ ಗ್ರೋ ಮಾಡಿದ್ರೆ ನೆಕ್ಸ್ಟ್ ಟೈಮು ಅದರ್ ಕ್ರಾಪ್ ಅದರ್ ದ್ಯಾನ್ ಪೊಟ್ಯಾಟೊ ಅದು ಗ್ರೋ ಮಾಡೋವಂಥದ್ದು, ಆನಿಯನ್ ಇರ್ಬೋದು ಅಥವಾ ಅದಕ್ಕೆ ಆ ಲ್ಯಾಂಡ್ಗೆ ಸೂಟ್ ಆಗೋವಂಥದ್ದು ಇನ್ನೊಂದು ಬೇರೆ ಏನಾದರೂ ಕ್ರಾಪ್ನ ನಾವು ಬೆಳೆಯೋ ಅಂಥದ್ದನ್ನು ನಾವು ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿ. ಆಗ ನಾವೇನು ಮಾಡ್ಬೋದು, ಫರ್ಟಿಲಿಟಿ ಆಫ್ ಸಾಯಿಲ್ ಏನಿರುತ್ತೆ ಅದೊಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗ್ರೀನ್ ಮ್ಯಾನ್ಯೂರ್ ಅಂತಂತಂದರೆ ಇಲ್ಲಿ ನಾವು ಮ್ಯಾನ್ಯೂರ್ ಇರುತ್ತಲ್ಲ, ಕೌಡಂಗ್ ಎಲ್ಲ ಇರುತ್ತಲ್ಲ ಅದು, ಅಥವಾ ಅಗ್ರಿಕಲ್ಚರ್ ವೇಸ್ಟ್ ಇರುತ್ತಲ್ಲ ಅದಿರ್ಬೋದು, ಅಥವಾ ಲೀಫ್ ಎಲ್ಲನೂ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಮೆನ್ಯೂರ್ಗೆ ಕನ್ವರ್ಟ್ ಮಾಡಿ ಯೂಸ್ ಮಾಡೋ ಅಂಥದ್ದನ್ನು ನಾವು ಗ್ರೀನ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಪೆಸ್ಟ್ ಅಂತಂದರೆ ಇಲ್ಲಿ ಬಂದು ನಾವು ಪೆಸ್ಟ್ ಮತ್ತು ಇನ್ಸೆಕ್ಟಿಸೈಡ್ಸ್ ಏನು ಯೂಸ್ ಮಾಡ್ತಾ ಇರ್ತೀವೋ ಅದು ಕೆಮಿಕಲ್ ಬದಲು ನಾವು ಬಯಾಲಜಿಕಲ್ ಆಗಿ ಇರೋ ಅಂಥದ್ದನ್ನು ಕ್ರಿಯೇಟ್ ಮಾಡಿ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವು ಇಲ್ಲಿ ಬಯಾಲಜಿಕಲ್ ಪೆಸ್ಟ್ ಆ್ಯಂಡ್ ಕಾಂಪೋಸ್ಟ್ ಅಂತಲೇ ಕರಿತಾ ಇದ್ದೀವಿ. ಸೊ ಇದನ್ನು ಯೂಸ್ ಮಾಡಿ ಬೆಳೆಯುವಂಥ ಬೆಳೆಗೆ ನಾವೇನಂತ ಹೇಳ್ತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮೆಥಡ್ನ ನಾವು ಅಡಾಪ್ಟ್ ಮಾಡ್ಕೊಳೋದ್ರಿಂದ ನಮಗೆ ಏನು ಅಡ್ವಾಂಟೇಜ್, ಬೆನಿಫಿಟ್ಸ್ ಏನು ಸಿಗುತ್ತೆ ಅನ್ನೋದೇ ಆದರೆ, ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಅಂದರೆ ಗ್ರೀನ್ ಮ್ಯಾನ್ಯೂರ್ ಮತ್ತು ಬಯಾಲಜಿಕಲ್ ಪೆಸ್ಟ್ ಈ ಥರದ್ದೆಲ್ಲ ಯೂಸ್ ಮಾಡಿ ನೇಚರಿಂದ ಸಿಗೋ ಅಂಥ ಫರ್ಟಿಲೈಸರ್ಸ್ನ ಯೂಸ್ ಮಾಡಿಕೊಂಡು ನಾವು ಬೆಳೆದಿರೋ ಅಂಥ ಬೆಳೆನ ನಾವು ತಿಂದಿದ್ದೇ ಆದರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಲಾಂಜಿವಿಟಿ ಆಫ್ ಲೈಫ್ ಅಟ್ ದಿ ಟೈಮ್ ಆಫ್ ಬರ್ತ್ ಇರುತ್ತಲ್ಲ, ಅದು ಎಷ್ಟು ವರ್ಷ ಬದುಕುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆಲ್ಲ, ಅದು ನಾವೇನಂತ ಹೇಳ್ತೀವಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ವರ್ಷ ಬದುಕಿರುತ್ತೆ ಅಂತ. ಅದೇ ಅಟ್ ದ ಟೈಮ್ ಆಫ್ ಬರ್ತ್ ಇಟ್ ಸೆಲ್ಫ್ ಇಫ್ ಯು ಗೆಸ್, ಅದನ್ನು ನಾವು ಲಾಂಜಿವಿಟಿ ಅಂತ ಹೇಳ್ತೀವಿ. ಈ ಲಾಂಜಿವಿಟಿ ಆಫ್ ಲೈಫ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಯಾವಾಗ ನಾವು ಕ್ವಾಲಿಟಿ ಫುಡ್ ಐಟಮ್ಸ್ನ ಕನ್ಸ್ಯೂಮ್ ಮಾಡ್ತೀವಿ. ಆ ಫುಡ್ ಕ್ವಾಲಿಟಿ ಇರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಕೆಮಿಕಲ್ಸ್ ಯೂಸ್ ಮಾಡದೆ ನೇಚರಿಂದ ಸಿಗೋ ಅಂಥ ಫರ್ಟಿಲೈಸರ್ಸ್ನ ಯೂಸ್ ಮಾಡಿಕೊಂಡು ನಾವು ಬೆಳೆದಿರೋ ಅಂಥ ಬೆಳೆಯಿಂದ ಕ್ವಾಲಿಟಿ ಫುಡ್ ಸಿಗುತ್ತೆ. ಅದರಿಂದ ನಮ್ಮದು ಲಾಂಜಿವಿಟಿ ಆಫ್ ಲೈಫ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಟ್ ಕಂಟ್ರೋಲ್ಸ್ ಲಾಸ್ ಆಫ್ ಫರ್ಟಿಲಿಟಿ ಆಫ್ ಸಾಯಿಲ್. ಅಫ್ಕೋರ್ಸ್ ನಾವು ಯಾವಾಗ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಇವೆಲ್ಲ ಯೂಸ್ ಮಾಡೋದ್ರಿಂದ ಸಾಯಿಲ್ದ ಫರ್ಟಿಲಿಟಿ ಕೂಡ ತುಂಬಾ ಕಡಿಮೆ ಆಗುತ್ತೆ ಮತ್ತು ಎನ್ವಿರಾನ್ಮೆಂಟ್ ಏನಾಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಸೊ ನಾವು ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಮಾಡೋದ್ರಿಂದ ಲಾಸ್ ಆಫ್ ಫರ್ಟಿಲಿಟಿ ಆಫ್ ಸಾಯಿಲ್ನ ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಅನ್ಕಂಟ್ಯಾಮಿನೇಟೆಡ್ ಎನ್ವಿರಾನ್ಮೆಂಟನ್ನ ನಾವು ನೋಡೋಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಇಟ್ ಇನ್ಕ್ರೀಸಸ್ ದಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಇನ್ ಲಾಂಗ್ ರನ್ನಲ್ಲಿ ಏನಾಗುತ್ತೆ, ನಾವು ಫರ್ಟಿಲೈಸರ್ಸ್ನೇ, ಗ್ರೀನ್ ಮ್ಯಾನ್ಯೂರ್ನೇ, ಕ್ರಾಪ್ ರೊಟೇಷನ್ ಅಥವಾ ಬಯಾಲಜಿಕಲ್ ಪೆಸ್ಟ್ ಈ ಥರದ್ದೇ ನಾವು ಯೂಸ್ ಮಾಡ್ತಾ ಇದ್ದರೆ ಇದು ಕ್ವಾಲಿಟಿ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟು ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಕ್ವಾಂಟಿಟಿನೂ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ನ ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಏನಾಗುತ್ತೆ, ಎನ್ವಿರಾನ್ಮೆಂಟ್ ಮೇಲೆ ಆಗುವಂಥ ಹಾರ್ಮ್ಫುಲ್ ಎಫೆಕ್ಟನ್ನ ನಾವು ರೆಡ್ಯೂಸ್ ಮಾಡ್ಬೋದು ಮತ್ತು ಹೆಲ್ದಿ ಫುಡ್ ಟು ಪೀಪಲ್.
ಪೀಪಲ್ಗೆ ಒಂದು ಒಳ್ಳೆ ಊಟ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಚಾನ್ಸಸ್ ಅಲ್ಲ, ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್, ಇನ್ಪುಟ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆಲ್ಲ ಅದು ತುಂಬಾ ಚೀಪಾಗಿರುತ್ತೆ ದ್ಯಾನ್ ಕೆಮಿಕಲ್ ಫರ್ಟಿಲೈಸರ್ಸ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದಾಗ. ಕೆಮಿಕಲ್ ಫರ್ಟಿಲೈಸರ್ಸ್ ನಮಗೆ ಚೀಪಾಗಿ ಯಾಕೆ ಸಿಗ್ತಾ ಇದೆ ಅಂತಂದರೆ ಅದ್ರ ಮೇಲೆ ಸಬ್ಸಿಡಿ ಗವರ್ನಮೆಂಟ್ ಕೊಡ್ತಾ ಇರೋದ್ರಿಂದ. ಸಬ್ಸಿಡಿ ಏನಾದರೂ ತೆಗ್ದಿದೆ ಆದರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ಗೂ ಮತ್ತು ಆರ್ಗ್ಯಾನಿಕ್ ಅಲ್ಲಿ ಯೂಸ್ ಮಾಡೋ ಅಂಥ ಇನ್ಪುಟ್ಸ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದಾಗ ಇನ್ಪುಟ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ತುಂಬಾ ಚೀಪರ್ ಆಗಿರುತ್ತೆ ಕಂಪೇರ್ ಟು ಕೆಮಿಕಲ್ ಫರ್ಟಿಲೈಸರ್ಸ್ ಅಂತಲೇ ನಾವು ಹೇಳ್ಬೋದು. ಜೊತೆಗೆ ಜನರೇಟ್ಸ್ ಅ ಗುಡ್ ರಿಟರ್ನ್ಸ್ ಇನ್ ಇನ್ವೆಸ್ಟ್ಮೆಂಟ್. ಒಂದು ಕಡೆ ಕಾಸ್ಟ್ ಎಫೆಕ್ಟ್ ಇದೆ, ಯಾಕಂದರೆ ಇದು ಕಾಸ್ಟು ತುಂಬ ಜಾಸ್ತಿ ಇರೋದ್ರಿಂದ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂಸ್ ಮಾಡೋದ್ರಿಂದ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಅದರ ಮೇಲೆ ಇನ್ವೆಸ್ಟ್ ಮಾಡಿರೋದು ಲೆಸ್ ಇರುತ್ತೆ, ಬಟ್ ರಿಟರ್ನ್ಸ್ ಏನಾಗಿರುತ್ತೆ ಜಾಸ್ತಿನೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು. ಮೋರ್ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಬೆಳೆದಿರೋಂಥ ಬೆಳೆದು ಪ್ರೈಸ್ ಕೂಡ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ. ಹಾಗಾಗಿ ಗುಡ್ ರಿಟರ್ನ್ಸೇ ಸಿಗುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದ ಪ್ರೈಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಈಸ್ ಚೀಪರ್ ಅಂಡರ್ ದಿಸ್ ಸಿಸ್ಟಮ್. ಯಾವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಇರುತ್ತೋ ಆವಾಗ ಪ್ರೈಸಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಏನಾಗಿರುತ್ತೆ, ಚೀಪ್ ಆಗಿರುತ್ತೆ. ಇದು ಒಂದು ಕಡೆ ಕನ್ಸ್ಯೂಮರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇಟ್ ಇನ್ಕ್ರೀಸಸ್ ದಿ ಜಾಬ್ ಆಪರ್ಚುನಿಟೀಸ್ ಇನ್ ವಿಲೇಜಸ್. ನೋಡಿ, ಸೈಂಟಿಫಿಕ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ವಿತಿನ್ ಅ ಶಾರ್ಟ್ ಪೀರಿಯಡ್ ವಿ ಕ್ಯಾನ್ ಫಿನಿಶ್ ಅಗ್ರಿಕಲ್ಚರಲ್ ವರ್ಕ್ ಅಂತಲೇ ನಾವು ಹೇಳ್ಬೋದು. ಆಗೇನಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಜಾಸ್ತಿ ಜನ್ರೇಟ್ ಮಾಡಲಿಕ್ಕಾಗಲ್ಲ. ಅದೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೆಥಡ್ ಏನಾದರೂ ನಾವು ಯೂಸ್ ಮಾಡಿದ್ದೆ ಆದರೆ ಇಟ್ ಈಸ್ ಅ ಲೇಬರ್ ಕನ್ಸ್ಯೂಮಿಂಗ್ ಅಂತಲೇ ನಾವು ಹೇಳ್ಬೋದು. ಸೊ ಹಾಗಾಗಿ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಮೋರ್ ಜಾಬ್ ಆಪರ್ಚುನಿಟೀಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಸೊ ಇಷ್ಟು ನೀವು ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ಸ್ ಬರೆದು ಅದರದ್ದು ಮೀನಿಂಗ್ ಬರೆದಿದೆ ಆದರೆ ನಿಮಗೆ 6 ಮಾರ್ಕ್ಸ್ ಸಿಗೋವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಒನ್ ಮೋರ್ ಥಿಂಗ್, ಫಾರ್ 2 ಮಾರ್ಕ್ಸ್ 4 ಬೆನಿಫಿಟ್ಸ್ ಬರೀಬೇಕಾಗತ್ತೆ. ಸೊ ಇಲ್ಲಿ ನೀವು 2 ಮಾರ್ಕ್ಸ್ ಕೇಳಿದ್ರೂ ಆರಾಮ್ಸೆ ಬರಿಬೋದು, 6 ಮಾರ್ಕ್ಸ್ ಕೇಳಿದ್ರು ಕೂಡ ಆರಾಮ್ಸೆ ಬರಿಬೋದು. ಆ್ಯಂಡ್ ಪ್ಲೀಸ್ ಡೂ ಪ್ರಿಪೇರ್ ಅಂತಲೇ ನಾನು ಹೇಳ್ತೀನಿ, ಯಾಕಂದರೆ ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್. Dear students, if you like, please like, share and subscribe to my channel. Thank you so much.